ಹೈಕಮಾಂಡ್ ಹಿಂದೆ ಸಚಿವ ಸಂಪುಟ ಪುನರ್ರಚನೆ 2.5 ವರ್ಷಕ್ಕೆ ಮಾಡ್ತೀವಿ ಎಂದಿರೋ ವಿಚಾರ ಅಥವಾ ಮಾಡೋ ವಿಚಾರ ಯಾವುದಿದ್ರೂ ಪಕ್ಷದ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡೋವಂಥ ವಿಚಾರ. ಕೃಷ್ಣ ಬೈರೇಗೌಡರು ಸೀನಿಯರ್ ಲೀಡರ್ ಇದ್ದಾರೆ, ಅವ್ರಿಗೆ ಹೈಕಮಾಂಡು ಸ್ವಲ್ಪ ಟಚ್ಚಲ್ಲೂ ಇದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ನಿಗದಿತವಾಗಿ ಚರ್ಚೆ ಆಗಿದೆ. ನಾನು ಆ ಟೈಮ್ನಲ್ಲಿ ಇರಲಿಲ್ಲ. ನಾನು ಡೆಲ್ಲಿನಲ್ಲಿ ಒನ್ ಡೇ ಯಾವುದೋ ಸಂದರ್ಭದಲ್ಲಿ ಹೋಗಿ ಮಧ್ಯಾಹ್ನ ವಾಪಸ್ ಬಂದೆ ವಿನ ನಮ್ಮ ಸಂಪುಟ ರಚನೆ ಟೈಮ್ನಲ್ಲಿ ನಾನು ಡೆಲ್ಲಿನಲ್ಲಿರಲಿಲ್ಲ. ಅಲ್ಲಿ ಏನೇನು ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲದೆ ಇರೋ ವಿಚಾರ. ಸೊ ಮತ್ತು ನಾನು ಅದು ತಿಳ್ಕೊಳ್ಳೋಕ್ಕೂ ಹೆಚ್ಚು ಅವನು ಗಮನ ಹರಿಸಿಲ್ಲ. ರೀಶಫಲ್ನ ಹೌದು, ನಮ್ಮ ಮುಖ್ಯಮಂತ್ರಿಗಳೇ ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಳೆದ 1 ವರ್ಷದಿಂದನೇ ಕೆಲವ್ರನ್ನ ಕೈ ಬಿಡೋದು, ಕೆಲವ್ರು ತಗೊಳ್ಳೋದು, ಇವೆಲ್ಲ ಚರ್ಚೆ ಆಯಿತು. ಅದಾದಮೇಲೆ ನಮ್ಮ ನಾಗೇಂದ್ರದ್ದು ಒಂದು ಸ್ವಲ್ಪ ಬೇರೆ ಇಶ್ಯೂನಲ್ಲಿ ಹೋಯಿತು, ಅದನ್ನು ವಾಪಸ್ ತೊಗೋಬೇಕು ಅಂತ ಬಂದರು. ಅದಾದಮೇಲೆ ಈಗ ರಾಜಣ್ಣವ್ರದ್ದು ಇದಾಗಿದೆ, ಡ್ರಾಪ್ ಆಗಿದೆ. ಸೊ ಹೀಗಾಗಿ ಇವೆಲ್ಲ ಒಂದು ಟೈಮ್ ಈಗ 2.5 ವರ್ಷ ಆಗ್ತಾ ಇರೋದ್ರಿಂದ ಹಿಂದೆನೂ 2013ರಲ್ಲೂ ಸಹ 1 ಟರ್ಮು ರೀಶಫಲ್ ಆಗಿದೆ. ಸೊ ಹಾಗಾಗಿ ಈಗ ನವಂಬರ್ 21ಕ್ಕೆ 2.5 ವರ್ಷ ಮುಗಿಯುತ್ತೆ. ಆ ಟೈಮ್ನಲ್ಲಿ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು. ಬಟ್ ನನಗದು ವಿಚಾರ ಗೊತ್ತಿಲ್ಲ, ಅಂದರೆ ಒಪ್ಕೋತೀನಿ. ಸೊ ಇದು ಎಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವಂಬರ್ 20 ಅಥವಾ ನವಂಬರ್ 30ರೊಳಗಡೆ ಡಿಸ್ಕಷನ್ ಆಗುತ್ತೆ. ಆದಾಗ ಬಹುಶಃ ಕ್ಲಿಯರ್ ಮಾಡಿ ರೀಶಫಲ್ ಆಗುತ್ತಾ ಅಥವಾ ಎಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಆ ಕೂತ್ಕೊಂಡಾಗಲೇ ಗೊತ್ತಾಗೋದು. ಬಹುಶಃ ನಮಗೆ ಸುಲಲಿತವಾಗಿ ಹೈಕಮಾಂಡೂ ರೀಶಫಲ್ಗೆ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ ನನಗೂ ಅಲ್ಲಿ ಇಲ್ಲಿ ನಿಮ್ಮ ಹಂಗೆ ಹೇಳಿದಾಗ, ಬಟ್ ಮುಖ್ಯಮಂತ್ರಿಯವರು ರೀಶಫಲ್ ಮಾಡಬೇಕು ಅಂತಿದ್ದಾರೆ. ಇಷ್ಟೇ. ಇದನ್ನೇನಿದ್ರೂ ಆ ಟೈಮ್ನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅನ್ನೋದು ನೋಡಿ. ಸರ್, CM ಅವರು ತಮ್ಮ ಅಂದರೆ ಸಚಿವರಿಗೆ ಗಮನಕ್ಕೆ ತಂದಿದ್ದಾರೆ ಈ ಥರದ್ದು? ಇಲ್ಲ, ನಮ್ಮ ಹತ್ರ ಅದೆಲ್ಲ ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗಿ ಅಲ್ಲಿ ಇಲ್ಲಿ ಮಾತಾಡೋಣ, ರೀಶಫಲ್ ಮಾಡಬೇಕಾಗತ್ತೆ ಅಂತ ಚರ್ಚೆ ಮಾಡೋದಕ್ಕೂ ಪ್ರತ್ಯೇಕವಾಗಿ ಮಂತ್ರಿಗಳನ್ನ ಕರೆದು ನಾನು ನಿಮ್ಮನ್ನು ಕೈ ಬಿಡ್ತೀನಿ ಅಥವಾ ನಿಮ್ಮನ್ನು ತಗೋತೀನಿ ಅಥವಾ ನಿಮ್ಮನ್ನು ರೀಶಫಲ್ ಮಾಡ್ತಾಯಿದ್ದೀನಿ, ನಿಮಗೆ ಖಾತೆ ಬದಲಾವಣೆ ಮಾಡ್ತೀವಿ, ಆ ಥರದ್ದು ಯಾವತ್ತೂ ಡಿಸ್ಕಸ್ ಮಾಡಿಲ್ಲ.